IPL 2027 ಬಗ್ಗೆ ಮತ್ತು ನಮ್ಮ ಟೀಮ್ ಇಂಡಿಯಾ ಬಗ್ಗೆ ಕೆಲವೊಂದು ಮ್ಯಾಸಿವ್ ಇನ್ಫಾರ್ಮೇಶನ್ ಇದಾವೆ. ಇದ್ರ ಬಗ್ಗೆ ನಾವು ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಹೊಡೆದು ಬಿಡೋದು ಫಟಾಫಟ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಫಸ್ಟ್ ಅಪ್ಡೇಟ್ ಸ್ಟ್ರೈಟ್ ಅವೇ ರೋಹಿತ್ ಶರ್ಮಾ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವಾಗ ರೋಹಿತ್ ಶರ್ಮಾ ಅವರ ಬಗ್ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾರಪ್ಪ ಅಂತ ಯಾವಾಗ ಇನ್ಫಾರ್ಮೇಶನ್ ಬಂತು ಅವಾಗಲಿಂದ ಸಾಕಷ್ಟು ಫ್ಯಾನ್ಸ್ ಡಿಸಪಾಯಿಂಟ್ಮೆಂಟ್ ಆಗಿದ್ರು. ನಾಟ್ ಓನ್ಲಿ ಫ್ಯಾನ್ಸ್ ಅಷ್ಟೆಲ್ಲ ಲೆಜೆಂಡ್ಸ್ ಕೂಡ ಅವರ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಏನಾದ್ರು ರೋಹಿತ್ ಶರ್ಮಾ ಅವರು ODI ಕ್ರಿಕೆಟ್ಗೆ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ರೆ ಏನ್ ಆಗುತ್ತೆ ಅಂತೇಳಿ ಫಸ್ಟ್ಲಿ ದ ಲೆಜೆಂಡ್ ವೀರೇಂದ್ರ ಸೆಹ್ವಾಗ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ನ ಕೊಟ್ರೆ ಏನ್ ಆಗುತ್ತೆ ಅಂತೇಳಿ. ರೋಹಿತ್ ಶರ್ಮಾ ವಾನ್ ಯು ಟ್ರೋಫೀಸ್ ವೆನ್ ಯು ವಿಯರ್ ಗೋಯಿಂಗ್ ಎಂಟಿ ಹ್ಯಾಂಡ್ ಇನ್ ICC ಇವೆಂಟ್ಸ್ ಫಾರ್ ಮೋರ್ ದೆನ್ 10 years. ಅಂದ್ರೆ ರೋಹಿತ್ ಶರ್ಮಾ ಅವರು ICC ಟ್ರೋಫಿಯನ್ನು ವಿನ್ ಆಗಿದ್ದಾರೆ. ನಾವು ಅರೌಂಡ್ ಒಂದು 10 ವರ್ಷ ಆದ್ರೂ ICC ಕಪ್ ಗೆದ್ದಿಲ್ಲ. ಆ ಟೈಮಲ್ಲಿ ರೋಹಿತ್ ಶರ್ಮಾ ಅವರು ನಮಗೆ ICC ಟ್ರೋಫಿಯನ್ನು ಗೆಲ್ಲಿಸಿ ಕೊಟ್ಟಿದ್ದಾರೆ. ಹಿ ಚೇಂಜ್ ದಿ ಸ್ಟೈಲ್ ಆಫ್ ದಿಸ್ ಇಂಡಿಯನ್ ಕ್ರಿಕೆಟ್ ಟೀಮು. ಇಂಡಿಯನ್ ಕ್ರಿಕೆಟ್ ಸ್ಟೈಲ್ ಅನ್ನು ಚೇಂಜ್ ಮಾಡಿದ್ದಾರೆ ಮತ್ತು ಒಬ್ಬ ಕ್ಯಾಪ್ಟನ್ ಆಗಿ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿದ್ದಾರೆ. ಮತ್ತು ನನಗೆ ಶಾಕ್ ಆಗ್ತಾ ಇದೆ, ರೋಹಿತ್ ಶರ್ಮಾ ಅವರು 40+ ಆವರೇಜ್ ಇದ್ರೂ ODI ಕ್ರಿಕೆಟ್ ನಲ್ಲಿ ಅವರಿಗೆ ಫೋರ್ಸ್ಫುಲ್ ಆಗಿ ಡ್ರಾಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ಹೇಳ್ಬೇಕು ಅಂತೇಳಿ ವೀರೇಂದ್ರ ಸೆಹ್ವಾಗ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಮ್ಗೆ ಎಸ್ಪೆಷಲಿ 50 ಓವರ್ ಫಾರ್ಮೆಟ್ ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ನ ಅವಶ್ಯಕತೆ ಇದೆ. ಆ ಒಂದು ಕೆಲಸವನ್ನು ರೋಹಿತ್ ಶರ್ಮಾ ಅವರು ಮಾಡ್ತಾರೆ. ಆದ್ರೆ ಪ್ರೆಷರ್ ಸಿಚುವೇಶನ್ ಅಲ್ಲಿ ಯಂಗ್ಸ್ಟಾರು ಅವರ ಕೆಲಸ ಮಾಡಲ್ಲ. ರೋಹಿತ್ ಶರ್ಮಾ ಅವರು ಮಸ್ಟ್ ಅಂಡ್ ಶುಡ್ ನೆಕ್ಸ್ಟ್ ಬರುವಂತಹ ODI ವರ್ಲ್ಡ್ ಕಪ್ 2027 ಆಡ್ಲೇಬೇಕು ಅಂತೇಳಿ ಅವರ ಒಂದು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ನಾನು ಈ ಒಂದು ಸ್ಟೇಟ್ಮೆಂಟ್ ಗೆ ಅಗ್ರಿ ಮಾಡಲೇಬೇಕು ಗುರು. ಒಬ್ಬ ಲೆಜೆಂಡ್ ಪ್ಲೇಯರ್ ಆಗಿ ಅವರ ಒಂದು ಸ್ಟೇಟ್ಮೆಂಟ್ ನಾನು ಆಕ್ಸೆಪ್ಟ್ ಮಾಡ್ತೀನಿ. ಜಸ್ಟ್ ನಾಟ್ ಓನ್ಲಿ ವೀರೇಂದ್ರ ಸೆಹ್ವಾಗ್ ಅಷ್ಟೇ ಅಲ್ಲ, ಇನ್ನೊಬ್ರು ಲೆಜೆಂಡ್ ಕೆವಿನ್ ಪೀಟರ್ಸನ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಡ್ರಾಪಿಂಗ್ ರೋಹಿತ್ ಶರ್ಮಾ ವಿಲ್ ಬಿ ಎ ಬಿಗ್ ಕ್ರೈಮ್. ರೋಹಿತ್ ಶರ್ಮಾ is all over the internet in a flash, but unfortunately not for his batting this time. ಬ್ಯಾಟಿಂಗ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ. ವಾಟ್ ಹಿ ಹ್ಯಾಸ್ ಡನ್ ರಾಂಗ್ ಸೋ ಫಾರ್. ಏನು ತಪ್ಪು ಮಾಡಿದ್ದಾರೆ ರೋಹಿತ್ ಶರ್ಮಾ ಅವರು? ಜಸ್ಟ್ 39 ಇಯರ್ ಓಲ್ಡ್ ಆಗಿದ್ದಾರೆ. ಏಜ್ ಇಲ್ಲಿ ಮ್ಯಾಟರ್ ಆಗಲ್ಲ. ಯಾವಾಗ ಒಂದು ಪ್ಲೇಯರ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಲ್ಲಿ ಏಜ್ ಮ್ಯಾಟರ್ ಆಗಲ್ಲ. If India thinking of dropping him for 2027 ODI World Cup, it will be a big crime. ಏನಾದ್ರೂ ಟೀಮ್ ಇಂಡಿಯಾ ರೋಹಿತ್ ಶರ್ಮಾ ಅವರಿಗೆ ಡ್ರಾಪ್ ಮಾಡಿದ್ರೆ ಅದಕ್ಕಿಂತ ಬಿಗ್ ಕ್ರೈಮ್ ಮತ್ತೊಂದು ಯಾವುದು ಇಲ್ಲ ಅಂತ ಓಪನ್ ಆಗಿ ಮಾತಾಡಿದ್ದಾರೆ. ಮತ್ತು ಯುವರ್ ಡ್ರಾಪಿಂಗ್ ಯುವರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಇನ್ 50 ಓವರ್ ವರ್ಲ್ಡ್ ಕಪ್. ನೀವು ಡ್ರಾಪ್ ಮಾಡ್ತಿದ್ದೀರಾ 50 ಓವರ್ ಫಾರ್ಮೆಟ್ ಅಲ್ಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಆಗಿರುವಂತಹ ರೋಹಿತ್ ಶರ್ಮಾ ಅವರಿಗೆ. ಏನಾದ್ರೂ T20 ಅಲ್ಲಿ ಡ್ರಾಪ್ ಮಾಡಿದ್ರೆ ಅದು ಮ್ಯಾಟರ್ ಆಗಲ್ಲ. ಬಟ್ 50 ಓವರ್ ಫಾರ್ಮೆಟ್ ನಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ನ ಅವಶ್ಯಕತೆ ಇದೆ. ಡ್ರಾಪಿಂಗ್ ಹಿಮ್ ಫಾರ್ 50 ಓವರ್ ವರ್ಲ್ಡ್ ಕಪ್ ಇಸ್ ಎ ಬಿಜಾರ್ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಾದ್ರೂ ಡ್ರಾಪ್ ಮಾಡಿದ್ರೆ ರೋಹಿತ್ ಶರ್ಮಾ ಅವರಿಗೆ ನೀವು ಹೆವಿಲಿ ಪೇ ಮಾಡಬೇಕಾಗುತ್ತೆ ಅಂತ ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಇವರಿಬ್ಬರು ಲೆಜೆಂಡ್ಸ್. ನಾನು ಕೂಡ ಅಗ್ರಿ ಮಾಡ್ತೀನಿ ಇವರ ಆ ಒಂದು ಸ್ಟೇಟ್ಮೆಂಟ್ಗೆ. ರೋಹಿತ್ ಮಸ್ಟ್ ಅಂಡ್ ಶುಡ್ ನೆಕ್ಸ್ಟ್ ನಮಗೆ ಬರುವಂತಹ ODI ವರ್ಲ್ಡ್ ಕಪ್ ಆಡ್ಲೇಬೇಕು, ಬೇರೆ ಮಾತಿಲ್ಲ. ನೋಡಮ್ಮ, ಇವತ್ತು ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ ಆದ್ಮೇಲೆ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ ಹೇಳಿ. ಸೊ ನೀವೇನಂದ್ರ ರೋಹಿತ್ ಶರ್ಮಾ ಅವರು ಮಸ್ಟ್ ಅಂಡ್ ಶುಡ್ ಆ ಒಂದು ODI ವರ್ಲ್ಡ್ ಕಪ್ ಆಡ್ಬೇಕಾ, ಅಥವಾ ನೀವು ಯಾರಾದ್ರೂ ಗೌತಮ್ ಗಂಭೀರ್ ಪರ ಮತ್ತು ಅಜಿತ್ ಅಗರ್ಕರ್ ಪರ ಇದ್ದೀರಾ? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಬೆನ್ ಸ್ಟೋಕ್ಸ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವಾಗ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ನ ಕೊಟ್ರು, ಈಗ ಸಾಕಷ್ಟು ಫ್ರಾಂಚೈಸರು ಕಾಯ್ತಾ ಇದ್ದಾರೆ ನಮ್ ಟೀಮ್ಗೆ ಬರ್ಲಿ ಅಂತೇಳಿ. ಬಟ್ ಸ್ಟಿಲ್ ಅವರ ಕ್ಯಾಲಿಬರ್ ಏನು ಅಂತೇಳಿ ಡೆಫಿನೆಟ್ ಆಗಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ಗೊತ್ತಿರೋದು. ಬಟ್ ಅವರ ಫಾರ್ಮ್ ಆಗಲಿ ಮತ್ತು ಅವರ ಏಜ್ ಮ್ಯಾಟರ್ ಆಗುತ್ತೆ. ಬಟ್ ನೋಡಮ್ಮ ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅಪ್ಡೇಟ್ ಏನಪ್ಪ ಅಂದ್ರೆ, ಸೊ ಬೆನ್ ಸ್ಟೋಕ್ಸ್, ಸೊ ಇಟ್ ವಿಲ್ ಬಿ ಡೈರೆಕ್ಟ್ ಕ್ಲಾಶ್ ಬಿಟ್ವೀನ್ BBL ಅಂಡ್ SA20. BBL ಮತ್ತು SA20 ಡೈರೆಕ್ಟ್ ಆಗಿ ಕ್ಲಾಶ್ ಆಗ್ತಿದ್ದಾರೆ. ಸೇಮ್ ಟೈಮ್ ಅಲ್ಲಿ ಈ ಒಂದು
ಟೂರ್ನಮೆಂಟ್ ನಡೀತಿದೆ. ಅಂದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಫ್ರಾಂಚೈಸ್ ಫ್ರಮ್ ಬೋತ್ ಲೀಗ್ಸ್ ವಿಲ್ ಪೇ ದಿ ಗೇಮ್ ಆಫ್ ಮನಿ. ಫ್ರಾಂಚೈಸ್ ಅವರು ಇಲ್ಲಿ ಆಟ ಆಡಬೇಕಾಗುತ್ತೆ ಬೆನ್ ಸ್ಟೋಕ್ಸ್ ಅವರ ಜೊತೆಗೆ ಗೇಮ್ ಆಫ್ ಮನಿ ಎಂಬ ಹೆಸರಿನಲ್ಲಿ. ಅಂದ್ರೆ ದ ಒನ್ ಪೇಸ್ ಮೋರ್ ವಿಲ್ ಗೆಟ್ ದಿ ಬ್ರ್ಯಾಂಡ್ ಆಫ್ ಬೆನ್ ಸ್ಟೋಕ್ಸ್ ಇನ್ ಟು ದೇರ್ ಲೀಗ್. ಅಂದ್ರೆ ಯಾವ ಟೂರ್ನಮೆಂಟ್ ಬೆನ್ ಸ್ಟೋಕ್ಸ್ ಅವರಿಗೆ ಜಾಸ್ತಿ ಪೇ ಮಾಡುತ್ತೆ ಆ ಟೂರ್ನಮೆಂಟ್ ಅನ್ನ ಬೆನ್ ಸ್ಟೋಕ್ಸ್ ಅವರು ಆಡ್ತಾರೆ. ಈಗ SA20 ಆಗ್ಲಿ ಮತ್ತು ಯಾವುದು BBL ಸೇಮ್ ಟೈಮ್ ಟೂರ್ನಮೆಂಟ್ ನಡೀತಿದೆ. ಸೊ ಈ ಟೈಮ್ ಅಲ್ಲಿ ಬಿಗ್ ಬ್ಯಾಶ್ ನ ಫ್ರಾಂಚೈಸಿ ಆಗ್ಲಿ ಅಥವಾ SA20 ನ ಫ್ರಾಂಚೈಸ್ ಆಗ್ಲಿ, ಇವೆರಡು ಫ್ರಾಂಚೈಸ್ ಅವರು ಯಾರು ಜಾಸ್ತಿ ಅಮೌಂಟ್ ಅನ್ನು ಬೆನ್ ಸ್ಟೋಕ್ಸ್ಗೆ ಪೇ ಮಾಡ್ತಾರೆ, ಸ್ಟ್ರೇಟ್ ಅವೇ ಬೆನ್ ಸ್ಟೋಕ್ಸ್ ಅವರು ಆ ಒಂದು ಟೂರ್ನಮೆಂಟ್ ಆಡ್ತಾರೆ. ಫಾರ್ ಎಕ್ಸಾಂಪಲ್ BBL ದವರು SA20 ಗಿಂತ ಜಾಸ್ತಿ ಪೇ ಮಾಡ್ತಾರಪ್ಪ ಅಂದ್ರೆ BBL ಆಡ್ತಾರೆ. ಫಾರ್ ಎಕ್ಸಾಂಪಲ್ BBL ಗಿಂತ SA20 ಟೂರ್ನಮೆಂಟ್ ನ ಫ್ರಾಂಚೈಸ್ ಅವರು ಪೇ ಮಾಡಿದ್ರಪ್ಪ ಅಂದ್ರೆ ಸ್ಟ್ರೇಟ್ ಅವೇ BBL ಬಿಡ್ಗಿಸಿ ಅವರು SA20 ಟೂರ್ನಮೆಂಟ್ ನ ಆಡ್ತಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್, ಬೆನ್ ಸ್ಟೋಕ್ಸ್ ಅವರಿಗೆ ಯಾವ ಟೈಮ್ ಬೆಡ್ ಮಾಡುತ್ತೆ ಅಂತೇಳಿ. ಈಗ ಈ ಒಂದು ಬೆಡ್ಡಿಂಗ್ ವಾರನು ನಮ್ಮ IPL ಟೀಮ್ ಕೂಡ ಜಾಸ್ತಿ ಫೋಕಸ್ ಮಾಡ್ತಾರೆ ಏನಾಗುತ್ತೆ ಅಂತೇಳಿ. ಸೊ ಬೆನ್ ಸ್ಟೋಕ್ಸ್ ಅವರು ಏನಾದ್ರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರೆ ಡೆಫಿನೆಟ್ ಆಗಿ ನಮ್ಮ IPL ಟೀಮ್ ಕೂಡ ಒಂದು ಸರಿಯಾಗಿ ಬೆಡ್ ನ ಹಾಕಿಸಿ ಅವ್ರನ್ನ ಪಿಕ್ ಮಾಡ್ತಾರೆ. ಬಟ್ ನಮ್ಮ IPL 2027 ನಲ್ಲಿ ಏನಾದ್ರು ಬೆನ್ ಸ್ಟೋಕ್ಸ್ ಅವರು ಪಿಕ್ ಮಾಡಿದ್ರೆ ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ಇದು ಬೆನ್ ಸ್ಟೋಕ್ಸ್ ಅವರ ಬಗ್ಗೆ ಅಪ್ಡೇಟ್. ನೆಕ್ಸ್ಟ್ ನಾವು ದಿಸ್ ಈಸ್ ಮ್ಯಾಸಿವ್ ಇನ್ಫಾರ್ಮೇಶನ್. ಲಕ್ನೋ ಸೂಪರ್ ಜೆಂಟ್ ಟೀಮ್ ಇಂದ ಬರ್ತಾ ಇದೆ. ಲಕ್ನೋ ಸೂಪರ್ ಜೆಂಟ್ ನ ಸೂಪರ್ ಸ್ಟಾರ್ ಯಂಗ್ ಗನ್ಸ್ ಇನ್ ಮ್ಯಾಚ್ ಸ್ಟಾರ್ ಅಲ್ಲಿ ಇದ್ದಾರೆ. ಸದ್ಯ ಮ್ಯಾಚ್ ಸ್ಟಾರ್ ಅಲ್ಲಿ ಇದ್ದಾರೆ ಗುರು. ಆಲ್ರೆಡಿ IPL 2027 ಪ್ರಿಪರೇಷನ್ ಬಿಗಿನ್ ಮಾಡಿದರೆ LSG ನ ಯಂಗ್ ಗನ್ಸ್ ಯಾರಪ್ಪ ಅಂದ್ರೆ ಮುಕುಲ್ ಚೌಧರಿ ಅಂಡ್ ಅಕ್ಷತ್ ರಘುವಂಶಿ ಸ್ಪಾಟ್ಡ್ at Dishoom, Manchester. Lucknow Super Giants have taken both young talent to the UK for their IPL 2027 pre-season camp. ಪ್ರೀ-ಸೀಸನ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದರೆ ಮ್ಯಾಂಚೆಸ್ಟರ್ ಅಲ್ಲಿ ಸ್ಟಾರ್ಟ್ ಮಾಡಿದರೆ ಮುಕುಲ್ ಚೌಧರಿ ಮತ್ತು ಇನ್ನೊಬ್ರು ಅಕ್ಷತ್ ರಘುವಂಶಿ ಅವರು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸಾಕಷ್ಟು ಅರ್ಲಿ ನನ್ನ ಪ್ರಕಾರ. ನೆಕ್ಸ್ಟ್ ಇದು ನನ್ನ ಪ್ರಕಾರ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ ಇಷ್ಟಕ್ಕೆ IPL 2027 ಯಾವಾಗ ಮಿನಿ ಆಕ್ಷನ್ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾವಾಗ ಆಗುತ್ತೆ ಮತ್ತು ಎಲ್ಲಿ ನಡೆಯುತ್ತೆ ಈ ಒಂದು ಮಿನಿ ಆಕ್ಷನ್ಗಳಿಗೆ ಒಂದು ರಿಪೋರ್ಟ್ ಇದೆ. ಜಸ್ಟ್ ರಿಪೋರ್ಟ್ ಮಾತ್ರನೇ, ಯಾವುದೇ ರೀತಿಯ ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ. ದ IPL 2027 mini auction is expected to take place in the second or third week of November 2026. ಅಂದ್ರೆ ನವೆಂಬರ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ ಈ ಒಂದು ಮಿನಿ ಆಕ್ಷನ್ ಆಗುತ್ತೆ. ಮತ್ತು ದ BCCI is planning to conduct this auction in Dubai. ದುಬೈಯಲ್ಲಿ ನಮ್ಮ BCCI ದವರು ಈ ಒಂದು ಮಿನಿ ಆಕ್ಷನ್ ನ ಪ್ಲಾನ್ ಮಾಡುತ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ಸ್ ಇದೆ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬರಿಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡ್ರಿ ಮತ್ತು ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡ್ಬಿಡ್ರಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.